ಹಲೋ ಫ್ರೆಂಡ್ಸ್, ಇವತ್ತು ನಾನು ವಾಂಗಿಬಾತ್ ಅಥವಾ ಬದ್ನಿಕಾಯಿ ಬಾತ್ ಮಾಡ್ಲಿಕ್ಕತ್ತೀನಿ. ಎಲ್ಲ ಬದ್ನಿಕಾಯಿಗಳನ್ನು ಚಂದಂಗೆ ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನಿಗೆ ಡ್ರೈ ರೋಸ್ಟ್ ಮಾಡ್ಲಿಕ್ಕಂತ 1/4 ಕಪ್ ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ, 10ರಿಂದ 15 ಮೆಣಸು, ಲವಂಗ, 2 ತುಂಡು ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಆಮೇಲೆ ಅದಕ್ಕೆ 1/4 ಕಪ್ ಹವೀಜ, ಕೊಬ್ಬರಿ ಪುಡಿ, 4ರಿಂದ 5 ಒಣಮೆಣ್ಸಿಕಾಯಿ ಹಾಕಿ ಚಂದಂಗೆ ಹುರಿದು ಆರ್ಲಿಕ್ಕೆ ಬಿಡ್ಬೇಕು. ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಯಿ ತೊಗೊಂಡು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಬಾಡಿಸ್ಕೋಬೇಕು. ಶೇಂಗಾ ಮತ್ತು ಕರಿಬೇವಿನ ಪುಡಿ ಹಿಂಗೆ ಹಾಕಿ ಹುರ್ಕೊಂಡು ಹೆಚ್ಚಿಟ್ಕೊಂಡಿದ್ದ ಬದ್ನಿಕಾಯಿ ಹಾಕಿ ತಾಳಿಸ್ಕೋಬೇಕು. ಆಮೇಲೆ ಅದಕ್ಕೆ ಮಾಡಿಟ್ಟಿ ಪುಡಿ ಮತ್ತು MTR ವಾಂಗಿಬಾತ್ ಮಸಾಲ ಹಾಕಿ ಕಲಿಸ್ಕೋಬೇಕು. ವಾಂಗಿಬಾತ್ ಮಸಾಲ ಹಾಕ್ಕೊಳ್ಳೋದು ಆಪ್ಷನಲ್, ನನ್ನ ಕಡೆ ಇತ್ತಂತ ಹಾಕಿದ್ದೆ. ಒಗ್ಗರಣೆ ಸ್ವಲ್ಪ ಹೊತ್ತಾದಮೇಲೆ ನೀರು ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಇಡಬೇಕು. ಮಾಡಿಟ್ಟು ಒಗ್ಗರಣೆಗೆ ಅನ್ನ ಹಾಕಿ ಕಲಸಿದ್ರೆ ಬಿಸಿ ಬಿಸಿ ವಾಂಗಿಬಾತ್ ರೆಡಿ ಆಗುತ್ತೆ.